ಶ್ರೀ ಗುರುಭ್ಯೋ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪರತ್ಪರ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ನಮ್ಮೊಳಗಿರ್ತಕ್ಕಂಥ ಕಾಮಕ್ರೋಧಗಳಿಗೆ ಎಷ್ಟು ಕೊಟ್ಟರೂ ತಿಂದು ಹಾಕ್ತವೆ, ಸಿಕ್ಕಾಪಟ್ಟೆ ತಿನ್ನುವಂಥ ಸ್ವಭಾವ. ಅಂದರೆ ನಮ್ಮಲ್ಲಿ ಇರ್ತಕ್ಕಂಥ ಎಲ್ಲ ಜ್ಞಾನಕ್ಕೂ ಕೂಡ ಅವು ಕೆಡುಕನ್ನು ಉಂಟು ಮಾಡುವಂಥವು. ನಾವು ಎಷ್ಟು ತೃಪ್ತಿಪಡಿಸಿದರೂ ಕೂಡ ಆ ಕಾಮ ಮತ್ತು ಕ್ರೋಧ ಅನ್ನುವಂಥವಕ್ಕೆ ಅವು ಎಲ್ಲವನ್ನೂ ಕೂಡ ತಿಂದಾಕ್ತವೆ ಅಂತ ಹೇಳಿ ನಮ್ಮ ಈ ಜ್ಞಾನಕ್ಕೆ ಒಂದು ಮುಸುಕಿದೆ, ಒಂದು ಯಾವಾಗಲೂ ಒಂದು ಪದರ ಮುಸುಕಿರುತ್ತೆ ಅನ್ನುವಂಥ ಮಾಹಿತಿಯನ್ನು ಅರ್ಜುನನಿಗೆ ಬೋಧಿಸಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಆವೃತಂ ಜ್ಞಾನಮೇತೇನ ಜ್ಞಾನಿನೋ ನಿತ್ಯವೈರಿಣ ಕಾಮರೂಪೇಣ ಕೌಂತೆಯ ದುಷ್ಪೂರೇಣ ನಲೇನ ಚ ಅಂತ ಹೇಳಿದ. ಅಂದರೆ ಹೇ ಅರ್ಜುನ, ತೃಪ್ತಿ ಅನ್ನುವಂಥದ್ದನ್ನೇ ಅರಿದೇ ಇರ್ತಕ್ಕಂಥ ನಿತ್ಯ ಶತ್ರುವಾದಂಥ ಈ ಕಾಮ ಅನ್ನುವಂಥದ್ದು ನಮ್ಮ ಜ್ಞಾನಕ್ಕೆ ಆವರಿಸಿಬಿಟ್ಟಿದೆ ಅನ್ನುವಂಥ ಮಾತನ್ನು ಪುನಃ ಪುನಃ ಹೇಳ್ತಾ ಇದ್ದಾನೆ. ಕಾಮವ ಅನ್ನುವಂಥದ್ದು ನಮ್ಮ ಜ್ಞಾನವನ್ನು ಆವರಿಸಿಬಿಟ್ಟಿದೆ. ನಮ್ಮನ್ನು ಮುದ್ದಿರ್ತಕ್ಕಂಥ ಈ ಕಾಮ ಅನ್ನುವಂಥದ್ದು ಅದು ನಮ್ಮ ಜ್ಞಾನಕ್ಕೆ ನಿತ್ಯವಾದ ವೈರಿ, ನಿತ್ಯ ವೈರಿ. ಅದು ಆತ್ಮದ ದಾರಿಯಲ್ಲಿ ಇಂದ್ರಿಯಗಳಿಗೆ ಯಾವಾಗಲೂ ಸುಖ ಕೊಡುವಂಥ ವಿಷಯ ವಸ್ತುಗಳಿರೋದರಿಂದ ನಮ್ಮ ಒಳಗಿರ್ತಕ್ಕಂಥ ಆತ್ಮಕ್ಕೆ ಅದರ ದಾರಿಯಲ್ಲಿ ಈ ಇಂದ್ರಿಯಗಳಿಗೆ ಸುಖ ಕೊಡ್ತಕ್ಕಂಥ ವಿಷಯ ವಸ್ತುಗಳು ಇರೋದರಿಂದ ಅದು ಬಹು ಸುಲಭವಾಗಿ ಕಾಮಕ್ಕೆ ಗುರಿಯಾಗ್ತಾ ಇದೆ. ಕಾಮ ಅಂದರೆ ಆಸೆ, ಅಪೇಕ್ಷೆ ಅನ್ನುವಂಥದ್ದು, ಅದಕ್ಕೆ ಗುರಿ ಆಗ್ತಾ ಇದೆ ಇದು ಅಂತ ಹೇಳಿದ. ಮತ್ತೆ ಮುಂದುವರೆದು ಹೇಳ್ತಾ ಇದ್ದಾನೆ, ಇಂದ್ರಿಯಾಣಿ ಮನೋಬುದ್ಧಿ ಅಸ್ಯಾಧಿಷ್ಠಾನ ಮುಚ್ಯತೆ ಏತೈರ್ವಿಮೋಹ ಯತ್ಯೇಷಃ ಜ್ಞಾನಮಾವೃತ್ಯ ದೇಹಿನಂ ಅಂತ ಹೇಳಿದ. ಇನ್ನೂ ಸೂಕ್ಷ್ಮವಾಗಿ ಈ ವಿಷಯವನ್ನು ವಿಂಗಡಿಸ್ತಾ ಇದ್ದಾನೆ ಮತ್ತೆ ಶ್ರೀಕೃಷ್ಣ. ಈ ಇಂದ್ರಿಯ, ಮನಸ್ಸು, ಬುದ್ಧಿ ಇವೇ ಕಾಮಕ್ಕೆ ಆಶ್ರಯ ಸ್ಥಾನಗಳು. ನಮ್ಮೊಳಗೆ ಉಂಟಾಗುವಂಥ ಕಾಮಕ್ರೋಧಗಳಿಗೆ ಆಶ್ರಯ ಸ್ಥಾನಗಳು ಯಾವುದು ಅಂತಂದರೆ ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ. ಕಾಮ ಇವುಗಳ ಮೂಲಕ ನಮ್ಮನ್ನು ಅಂದರೆ ಮುತ್ತಿಕೊಂಡು ಜೀವಿಯನ್ನು ಯಾವಾಗಲೂ ಮೋಹಗೊಳಿಸ್ತಾ ಇರ್ತವೆ. ಜೀವಿಯನ್ನು ಮೋಹಗೊಳಿಸುತ್ತದ್ದೇ ಈ ಮೂರು: ಇಂದ್ರಿಯ, ಮನಸ್ಸು ಮತ್ತು ಬುದ್ಧಿ. ಇಂದ್ರಿಯಗಳು ಬಾಹ್ಯ ವಿಷಯಗಳ ಮತ್ತು ವಸ್ತುವಿನ ಸಂಪರ್ಕಕ್ಕೋಸ್ಕರ ಕಾಯ್ತಾ ಇರ್ತವೆ. ನಮ್ಮಲ್ಲಿರ್ತಕ್ಕಂಥ ಜ್ಞಾನೇಂದ್ರಿಯ ಮತ್ತು ಕರ್ಮೇಂದ್ರಿಯಗಳು ಹೊರಗಿನ ವಿಷಯ ವಸ್ತುಗಳನ್ನು ಸಂಪರ್ಕದಲ್ಲಿಟ್ಕೊಂಡು ಆ ಪ್ರಿಯವಾದದ್ದನ್ನು ಅನುಭವಿಸಿದರೆ ಸಾಕು, ಪುನಃ ಪುನಃ ಅದೇ ಅನುಭವವನ್ನು ಪಡೆಯೋದಕ್ಕೆ ಹೋಗ್ತಾ ಇರ್ತವೆ. ಒಂದು ಸಲ ನಾವು ಇವಕ್ಕೆ ಪ್ರಿಯವಾದವನ್ನು ಕೊಟ್ಟಿವಿ ಅಂದರೆ ಈ ಇಂದ್ರಿಯಗಳಿಗೆ, ಅವೇನು ತೃಪ್ತಿಯಾಗಿ ಸುಮ್ಮನೆ ಆಗೋದಿಲ್ಲ. ನಮ್ಮ ಇಂದ್ರಿಯಗಳು ಮತ್ತೆ ಮತ್ತೆ ಅವನ್ನೇ ಬೇಡ್ತಾ ಇರ್ತವೆ. ಅನುಭವಿಸಿದಷ್ಟು ಅವಕ್ಕೆ ಅದೇ ಬೇಕು, ಪುನಃ ಪುನಃ ಆ ಅನುಭವವನ್ನು ಕೋರ್ತಾ ಇರ್ತವೆ. ಇನ್ನು ಮನಸ್ಸು, ಇಂದ್ರಿಯದ್ದೇನೋ ಈ ರೀತಿ ಆಯಿತು. ಮನಸ್ಸು ಎಂಥದ್ದು? ಇದೂ ಕೂಡ ವಿಷಯ ವಸ್ತುಗಳನ್ನು ಕುರಿತು ಚಿಂತಿಸುತ್ತಾ ಯಾವಾಗಲೂ ಕೊನೆಗೆ ಅದಕ್ಕೆ ದಾಸನಾಗಿಬಿಡುತ್ತೆ. ಮನಸ್ಸು ಅನ್ನುವಂಥದ್ದು ಸೂಕ್ಷ್ಮವಾದ್ದು, ಆದರೂ ಕೂಡ ಇದು ವಿಷಯ ವಸ್ತುಗಳನ್ನು ಕುರಿತು ಚಿಂತಿಸ್ತಾ ಕೊನೆಗೆ ಅದಕ್ಕೆ ದಾಸನಾಗಿಬಿಡುತ್ತೆ. ಇನ್ನು ಬುದ್ಧಿ, ಇದು ಇನ್ನೂ ಸೂಕ್ಷ್ಮವಾದದ್ದು, ಆದರೂ ಕೂಡ ಇದು ಸತ್ಯವನ್ನು ಹುಡುಕೋದ್ರ ಬದಲಿಗೆ ಕಾಮವನ್ನು ತೃಪ್ತಿಪಡಿಸೋದಕ್ಕೋಸ್ಕರ ಅಸತ್ಯದ ಕಡೆಗೆ ಹೋಗುತ್ತೆ. ಯಾಕೆಂದರೆ ನಮ್ಮೊಳಗೆ ಉಂಟಾಗುವಂಥ ಕಾಮಕ್ರೋಧಗಳಿಗೆ ಅದು ಸತ್ಯವಾದ ವಿಷಯಗಳೇ ಆಗಬೇಕು ಅಂತೇನಿಲ್ಲ, ಅಸತ್ಯ ವಿಷಯಗಳನ್ನು ಕೂಡ ಅವು ಬೇಡ್ತಾ ಇರುತ್ತೆ ನಮ್ಮೊಳಗಿರ್ತಕ್ಕಂಥ ಈ ಬುದ್ಧಿ. ಆ ಬುದ್ಧಿ ಸತ್ಯವನ್ನು ಹುಡುಕಬಹುದು,
ಆದರೆ ಅದರ ಬದಲಿಗೆ ಅದು ತನ್ನಲ್ಲಿ ಅಸತ್ಯವನ್ನೇ ಹುಡುಕಿ ಏನೋ ಒಂದು ಉಪಾಯವನ್ನು ಹುಡುಕಿ ಕಾಮವನ್ನು ತೃಪ್ತಿಪಡಿಸುವಂಥ ಪ್ರಯತ್ನವನ್ನು ಈ ಬುದ್ಧಿ ಮಾಡುತ್ತೆ ಅನ್ನುವಂಥ ಮಾಹಿತಿಯನ್ನು ಶ್ರೀಕೃಷ್ಣ ಅರ್ಜುನನಿಗೆ ಬೋಧಿಸ್ತಾ ಅಂತ ತಿಳಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಕ್ತಾಯ ಮಾಡ್ತೀನಿ. ನಮಸ್ಕಾರ.